ಸತತವಾಗಿ 4.5 ವರ್ಷಗಳಿಂದ ಬಂದಂತಹ ಯೂಟ್ಯೂಬ್ನ ಹಣದಿಂದ ಇವತ್ತು ನಾನು ಕಾರ್ ತಗೊಂಡಿದ್ದೀನಿ. ನಾನು ಪ್ರಾರಂಭದಲ್ಲಿ ಯೂಟ್ಯೂಬ್ನ ಶುರು ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿದವ್ರಿಗಿಂತ ಯೂಟ್ಯೂಬಲ್ಲಿ ಏನು ದುಡ್ದು ಬಿಡ್ತಾನೆ, ಅದೇನು ದಬಾಕ್ ಬಿಡ್ತಾನೆ ನೋಡೋಣ ಅಂತ ಹೇಳಿ ಕಾಲೆಳೆದವರೇ ಜಾಸ್ತಿ. 4.5 ವರ್ಷದಲ್ಲಿ ಯೂಟ್ಯೂಬಿಂದ ನಾನು ದುಡ್ದಿರೋಂಥ ಹಣ ಎಷ್ಟು ಗೊತ್ತಾ? ಯೂಟ್ಯೂಬ್ ಚಾನಲ್ನ ನಡೆಸೋದು ಕಷ್ಟ ಏನಲ್ಲ, ಹಾಗಂತ ಅಷ್ಟು ಸುಲಭ ಕೂಡ ಅಲ್ಲ. ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದಕ್ಕೆ ಒಂದು ಬಹಳ ವಿಶೇಷವಾಗಿರುವಂತಹ ಕಾರಣ ಇದೆ. ಇಷ್ಟು ದಿನಗಳ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಒಂದು ಚಿಕ್ಕ ಪುಟ್ಟದಾದ ಮುಂದಿನ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಅದು ಇಷ್ಟು ವರ್ಷ ನಾನು ಮಾಡಿದಂಥ ಯೂಟ್ಯೂಬ್ನ ಹಣದಿಂದಾಗಿ ಸ್ವಂತ ಕಾರನ್ನ ತಗೊಂಡಿರುವಂಥದ್ದು. ಬಹಳ ಸಂತೋಷದ ವಿಚಾರ. ಅದಕ್ಕೂ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು. ನನಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು ವಿಡಿಯೋನ ಮಾಡೋದಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಮಿತ್ರರ ಮಿತ್ರ ಅನ್ನುವಂಥದ್ದು ನನ್ನ ಒಂದು ಕನಸಿನ ಕೂಸು. ಆ ಒಂದು ಕೂಸಿಗೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಅದನ್ನು ಹಾರುವಂತೆ ಮಾಡಿದಂಥವರು ನನ್ನ ತಂದೆ ಲೋಕೇಶ್ ಬಾಬು ಅವರು. ಅದರಲ್ಲೂ ಪ್ರಮುಖವಾಗಿ ಈ 4.5 ವರ್ಷಗಳ ಅವಧಿ ಏನಿದೆ, ಈ ಒಂದು 4.5 ವರ್ಷದಲ್ಲಿ ನಮಗೆ ಸಿಕ್ಕಂತಹ ಸಬ್ಸ್ಕ್ರೈಬರ್ಗಳು ಸುಮಾರು 21,500ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್. ಅದಿನ್ನೂ ಕೂಡ ಮುಂದುವರಿತಾನೆ ಇರುವಂಥದ್ದು. ನನಗೆ ಬಹಳ ಖುಷಿಯಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು 21,500 ಸಬ್ಸ್ಕ್ರೈಬ್ಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಬಂದಿರುವಂಥದ್ದು ಹುಣಸೂರಿನಿಂದ ಅನ್ನುವಂಥದ್ದು ಮತ್ತಷ್ಟು ಹೆಮ್ಮೆಯ ವಿಚಾರ. ಯಾಕೆಂದರೆ ನನಗೆ ಮೊದಲಿಂದನೂ ಕೂಡ ಅಷ್ಟೇ ಹುಣಸೂರು ಅಂತ ಹೇಳಿದ್ರೆ ಬಹಳನೇ ಪ್ರೀತಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನನ್ನ ಹೆಸರಿನ ಜೊತೆನೇ ನಾನು ದರ್ಶನ್ ಹುಣಸೂರು ಅಂತ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಚಾನಲ್ನು ಕೂಡ ಅದೇ ಒಂದು ನಿಟ್ಟಿನಲ್ಲಿ ಹುಣಸೂರಿನ ಸುದ್ದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದರ ಜೊತೆಗೆ ನಾವು ಹೆಚ್ಚಾಗಿ ಹುಣಸೂರಿನ ವಿಚಾರಗಳನ್ನು, ಅಲ್ಲಿರುವಂತಹ ಸ್ಥಳಗಳ ಪರಿಚಯ ಆಗಿರ್ಬೋದು ಅಥವಾ ದೇವಸ್ಥಾನಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಇದೆಲ್ಲದಕ್ಕೂ ಕೂಡ ಕಾರಣಕರ್ತರಾಗಿದ್ದು ನನ್ನ ತಂದೆಯವರ ಒಂದು ಕನಸು. ಯಾಕೆಂದರೆ ಸುಮಾರು ನಾವೆಲ್ಲ ಚಿಕ್ಕ ಮಕ್ಕಳು ಇರ್ಬೋದು, ಆಗ ನಮ್ಮ ತಂದೆಯವರು ನಿರೂಪಣೆಯನ್ನು ಮಾಡ್ತಾ ಇದ್ರು ಕೆಲವೊಂದು ಕಾರ್ಯಕ್ರಮಗಳನ್ನು. ಸ್ಥಳೀಯವಾಗಿ ಅಲ್ಲಿ ನಮ್ಮೆಲ್ರಿಗೂ ಬೆಂಬಲವನ್ನು ಕೊಟ್ಟಂತಹ RCN ಸಂಸ್ಥೆ. ಕೆಲವೊಬ್ಬರು ಹೆಸರನ್ನ ಹೇಳೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ನಾವು ಹತ್ತಿರೋ ಎಣಿನ ಮರಿಬಾರ್ದು ಅಂತಾರೆ. ಹಾಗೆ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ಅಲ್ಲಿ ಸಪೋರ್ಟ್ ಮಾಡಿದಂಥದ್ದು RCN ಸಂಸ್ಥೆ, ಸಾಯಿನಾಥ್ ಅಂಕಲ್ ಅವರು. ಅವ್ರ ಮುಖಾಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ತಂದೆಯವರು ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ಕಾರ್ಯಕ್ರಮ ಮಾಡೋದನ್ನು ನಾನು ನೋಡ್ತಾ ಬರ್ತಾ ಇದ್ದೆ. ಅದೇ ಒಂದು ರೀತಿ ಇನ್ಸ್ಪಿರೇಷನ್ ಕೂಡ ಆಯಿತು. ಈಗಲೂ ಕೂಡ ನಮ್ಮ ತಂದೆಯವರು ನಿರೂಪಣೆಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಮಿತ್ರರ ಮಿತ್ರ ವಾಹಿನಿ ಏನಿದೆ, ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂಥದ್ದು. ಇವತ್ತು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಯಾಕೆಂದರೆ ಪ್ರಾರಂಭದಲ್ಲಿ ಯೂಟ್ಯೂಬ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಏಳು ಬೀಳುಗಳು, ಸಾಕಷ್ಟು ಜನ ನಮಗೆ ಅಡೆತಡೆಗಳನ್ನು ಮಾಡಿದ್ರು. ಜೊತೆಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಕ್ಕಿಂತ ಡಿಮೋಟಿವೇಟ್ ಮಾಡಿದವರೇ ಹೆಚ್ಚು. ಏನು ಸಾಧಿಸ್ಬಿಡ್ತೀರಿ ಯೂಟ್ಯೂಬಲ್ಲಿ, ಏನಾದ್ರು ಸಾಧ್ಯನಾ ದುಡ್ಡು ಮಾಡೋದಕ್ಕೆ? ಏನೋ ಹೇಳ್ತಾರೆ, ಎಲ್ಲೋ ಲಕ್ಷದಲ್ಲಿ ಒಬ್ರಿಗೆ, ಕೋಟಿಲೊಬ್ರಿಗೆ ಆಗುವಂಥದ್ದು ಅಂತ. ನಾವು ಕೂಡ ಸ್ಟಾರ್ಟಿಂಗಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿಲ್ಲ. ಆದರೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದೇ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ಬಂದಿರುವಂತಹ ಹಣದಿಂದ ಇವತ್ತು ನಾನು ಕಾರ್ನ ತಗೊಂಡಿರುವಂಥದ್ದು, ನಿಮ್ಮೆಲ್ಲರ ಮುಂದೆ ಬಹಳ ಪ್ರೀತಿಯಿಂದ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಮತ್ತೊಂದು ಖುಷಿಯಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಡೀ ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವಂಥ ಏಕೈಕ ವಾಹಿನಿ, ಜೊತೆಗೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಇರುವಂತಹ ವಾಹಿನಿ ಅಂತ ಹೇಳಿದ್ರೆ ಅದು ಮಿತ್ರರ ಮಿತ್ರ ಮಾತ್ರ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಬಂತು, ಪ್ರಾರಂಭ ಆಗುತ್ತೆ, ಕಂಟಿನ್ಯೂಟಿಯನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರಲ್ಲೇನೋ ವೈಯಕ್ತಿಕ ಕೊರತೆಗಳಿರ್ಬೋದು ಅಥವಾ ಅದ್ರ ಬಗ್ಗೆ ಇರುವಂತಹ ನಾಲೆಡ್ಜ್ನ ಕೊರತೆ ಇರ್ಬೋದು. ಆದರೆ ಯಾವತ್ತೂ ಕೂಡ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಾವು ಹೀಗೇ ಮಾಡಬೇಕು, ಹಿಂಗೆ ನಾವು ದುಡ್ಡು ಮಾಡೋದಕ್ಕೆ ಚಾನಲ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ಮಾಡೋದಕ್ಕಾಗೋದಿಲ್ಲ. ನಾವು ಕೂಡ ಪ್ರಾರಂಭದಲ್ಲಿ ಏನೋ ಒಂದು ಹವ್ಯಾಸವಾಗಿ ಶುರು ಮಾಡಿದ್ದು ಇವತ್ತು ಒಂದು ತುಂಬಾ ದೊಡ್ಡ ಮಟ್ಟದ ಸಾಧನೆ ಏನೂ ಅಲ್ಲ ಅಂದ್ರೂ ಕೂಡ ಒಂದು ಮಟ್ಟಿಗೆ ವೈಯಕ್ತಿಕವಾಗಿ ತೃಪ್ತಿ ಕೊಡುವಂತಹ ಒಂದು ಕೆಲಸ ನಮ್ಮ ಮಿತ್ರರ ಮಿತ್ರ ವಾಹಿನಿ ಕಡೆಯಿಂದ ಇವತ್ತಾಗ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಪೂರಕವಾಗಿ ಹುಣಸೂರಿನ ಜನತೆ ನಮಗೆ ಸಹಕಾರವನ್ನು ಕೊಟ್ಟಿದೆ. ಮುಖ್ಯವಾಗಿ ಹುಣಸೂರಿನ ಯಾವುದೇ ಸುದ್ದಿಗಳಿರ್ಬೋದು, ನನಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ತಂದೆಯಲ್ಲಿ ವೈಯಕ್ತಿಕವಾಗಿ ತೊಡಗಿಸ್ಕೊಳ್ತಾರೆ. ಅಲ್ಲಿರುವಂಥ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅಲ್ಲಿ ಯಾವ್ದಾರ ಒಂದು ವಿಚಾರಗಳ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡುವಂಥದ್ದಾಗಿರ್ಬೋದು, ಹೆಚ್ಚಿನ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಅದನ್ನು ತಲುಪಿಸುವಂಥ ಕೆಲಸಗಳಾಗ್ತಾ ಇರುವಂಥದ್ದು ಒಂದು ರೀತಿ ಬಹಳ ಹೆಮ್ಮೆಯ ವಿಚಾರ. ನಾನು ಪರಿಪೂರ್ಣವಾಗಿ ಮಿತ್ರರ ಮಿತ್ರ ವಾಹಿನಿಗೆ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಒಂದು 20 ವರ್ಷದ ಈ ಒಂದು ಮೀಡಿಯಾ ಜರ್ನಿ ಏನಿದೆ, ಈ ಒಂದು 20 ವರ್ಷಗಳಿಂದ ಇಲ್ಲಿನವರೆಗೂ ಕೂಡ ಸಾಕಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೆ. ಆದರೆ ಯಾವಾಗ ನಮ್ಮದು ಅಂತ ನಾವೇನಾದರೂ ಮಾಡ್ತೀವಲ್ವಾ, ಅದು ಬಹಳ ಖುಷಿ ಕೊಡುವಂಥದ್ದು. ನಾನು ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇದಕ್ಕೆ ಒಂದು 10% ಒಂದು ಸಮಯವನ್ನು ಮೀಸಲಾಗಿಟ್ಟಿರೋದಷ್ಟೇ. ಇನ್ನು 90% ಬೇರೆ ಬೇರೆ ಕೆಲಸ. ಆದರೂ ಕೂಡ ಇಷ್ಟರ ಮಟ್ಟಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಮುಂದಿನ ದಿನದಲ್ಲಿ ಈ ಒಂದು ಮಿತ್ರರ ಮಿತ್ರ ವಾಹಿನಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಆಸೆ. ನಾನು ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಿಕ್ಕದಾಗಿ
ಯೂಟ್ಯೂಬರ್ಸ್ಗಳಿಗಾಗಿರ್ಬೋದು ಅಥವಾ ಹೊಸದಾಗಿ ಯೂಟ್ಯೂಬ್ ಮಾಡೋವಂಥವ್ರಿಗೆ ಒಂದು ಚಿಕ್ಕ ಒಂದು ಮೋಟಿವೇಟ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಎಲ್ಲರೂ ಕೂಡ ಅನ್ಕೊಳ್ತಾರೆ ಏನು ಸಾಧನೆ ಮಾಡೋದಕ್ಕಾಗಲ್ಲ, ಏನು ಅಚೀವ್ ಮಾಡೋದಕ್ಕಾಗಲ್ಲ ಅಂತ. ಸ್ನೇಹಿತರೆ, ನಾನು ಬರೀ ಕೇವಲ ಯೂಟ್ಯೂಬ್ ಬಗ್ಗೆ ಮಾತನಾಡ್ತಾ ಇಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಂದ ಆಗಿರ್ಬೋದು. ಹುಣಸೂರಿನಲ್ಲೂ ಕೂಡ ಸಾಕಷ್ಟು ಜನ ಪ್ರತಿಭೆಗಳಿದ್ದಾರೆ. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಬ್ರು ವಿಶೇಷವಾಗಿ ವಿಡಿಯೋಗಳನ್ನು ಮಾಡಿರುವಂಥದ್ದು ನಮ್ಮ ಹುಣಸೂರಿನವರು ನೋಡ್ತಾ ಇರ್ತೀನಿ. ವಿಡಿಯೋಗಳೆಲ್ಲ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಜೊತೆಗೆ ಬೆಳಿಬೇಕು, ಎಲ್ರಿಗೂ ಕೂಡ ಅವಕಾಶಗಳನ್ನ ಕೊಡುವಂತಹ ಸಮಯ ಈಗ. ಅಂದ್ರೆ ಈಗಿನ ತಂತ್ರಜ್ಞಾನ ಏನಿದೆ, ಕೂತಿರುವಂತಹ ಜಾಗದಲ್ಲೇ ಹೊಸ ಹೊಸ ರೀತಿಯಂಥ ಕಂಟೆಂಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು. ನಮಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮ್ಮ ಮಿತ್ರರ ಮಿತ್ರ ವಾಹಿನಿ ಯೂಟ್ಯೂಬ್ ಅಂತ ಏನು ಬರುತ್ತೆ ಅಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಪಡ್ಕೊಂಡು ಹೆಚ್ಚಿನ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ಆಗಲೇ ನಮ್ಮ ಯೂಟ್ಯೂಬ್ ಜರ್ನಿಯ ಬಗ್ಗೆ ಹೇಳ್ತಿದ್ದೆ. ಪ್ರಾರಂಭ ಆಗಿದ್ದು 2021ರಲ್ಲಿ ಶುರು ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ನಮ್ಗೆ ಯಾವ ರೀತಿ ಕಷ್ಟಗಳು ಬಂತು ಅಂತ ಹೇಳಿದ್ರೆ, ಯೂಟ್ಯೂಬ್ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡಬೇಕು ಅಂತ ಹೇಳಿ ಶುರು ಮಾಡಿದೆ. ಆದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಗ್ತಾ ಹೊತ್ತು ಸುಮಾರು ಒಂದು 11 ತಿಂಗಳ ಕಾಲ ನಾನು ನಮ್ಮ ತಂದೆ ತುಂಬಾ ಸ್ಟ್ರಗಲ್ ಮಾಡಿ ಒಂದು ಚಾನಲ್ಗೋಸ್ಕರ ಕೆಲಸನ ಮಾಡ್ತೀವಿ. ಹತ್ತತ್ರ 1,000 ಸಬ್ಸ್ಕ್ರೈಬರ್ಸ್ಗಳನ್ನು ದಾಟಿ ಕೂಡ ಆಗಿರ್ತದೆ. ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ. ಇನ್ನೇನು ನಾವು ಅದನ್ನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಮಗೊಂದು ಸವಾಲು ಎದುರಾಗುವಂಥದ್ದು, ಅದು ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ಗಳ ಬಗ್ಗೆ ಸರಿಯಾಗಿ ನಾಲೆಡ್ಜ್ ಇಲ್ಲದೆ ಇರುವಂಥ ನಮ್ಮ ಒಂದು ತಪ್ಪಿನಿಂದಾಗಿ 3 ಸ್ಟ್ರೈಕ್ಗಳು ಬರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಗುತ್ತೆ. ನಾವೇನೋ ಅಷ್ಟು ದಿನ ಕೆಲಸ ಮಾಡಿದ್ವಿ, ಹತ್ತತ್ರ 11 ತಿಂಗಳು ಕಂಪ್ಲೀಟಾಗಿ ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ಬಹಳನೇ ಬೇಸರ ಆಗೋಯ್ತು. ಸರಿ ಹೋಯ್ತು, ಹೋಗ್ಲಿ ಬಿಡಿ, ನೋಡೋಣ ಏನು ಮಾಡೋಣ ಅಂಥೇಳಿ ಒಂದು 3 ತಿಂಗಳ ಕಾಲ ನಾನು ಏನು ಮಾಡಿದೆ, ಬೆಳಗ್ಗೆಯಿಂದ ಹಿಡಿದು ಸಂಜೆ ಆಗಿರ್ಬೋದು ಅಥವಾ ಯಾವಾಗ ಬಿಡುವಿನ ಸಮಯ ಸಿಗುತ್ತೆ ಅವಾಗೆಲ್ಲ ಯೂಟ್ಯೂಬಲ್ಲಿ ಯಾವ ರೀತಿ ಕಂಟೆಂಟ್ಗಳನ್ನು ಮಾಡ್ತಾರೆ, ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋದೆ. ಅದಾದ ನಂತರ ಚಾಲೆಂಜ್ ಆಗಿ ತೊಗೊಂಡು 2022 ಜನವರಿ 3ನೇ ತಾರೀಕು ಶುರುವಾದಂಥದ್ದು ಈ 2.0. ಅಂದರೆ ಈಗೇನು ಮತ್ತೊಮ್ಮೆ ಮಿತ್ರರ ಮಿತ್ರ ವಾಹಿನಿನ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಆಗ ಶುರುವಾದಂಥ ಯೂಟ್ಯೂಬ್ ವಾಹಿನಿ ಈಗ ಹತ್ತತ್ರ 4.5 ವರ್ಷಗಳನ್ನು ಮುಗಿಸ್ತಾ ಇರುವಂಥದ್ದು. 21,500 ಸಬ್ಸ್ಕ್ರೈಬರ್ಗಳನ್ನು ಮುಗಿಸಿದೆ. ನಮ್ಮ ಯೂಟ್ಯೂಬ್ ಜರ್ನಿ ಹೇಗಿತ್ತು, ಕಂಪ್ಲೀಟ್ ಆಗಿ ನಾನು ಜೊತೆಗೆ ನಮ್ಮ ತಂದೆಯವರು ಕೂತ್ಕೊಂಡು ನಮ್ಮ ಸಬ್ಸ್ಕ್ರೈಬ್ ಯಾವಾಗ 25,000 ದಾಟುತ್ತೆ ಆಗ ಕಂಪ್ಲೀಟ್ ಆಗಿ ನಮ್ಮ ಯೂಟ್ಯೂಬ್ ಜರ್ನಿಯನ್ನು ಎಪಿಸೋಡ್ ಲೆಕ್ಕದಲ್ಲಿ ತಮಗೆ ಕೊಡ್ತಾ ಹೋಗ್ತೀವಿ. ಯಾಕೆಂದರೆ ಯೂಟ್ಯೂಬ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸ್ನೇಹಿತರೆ. ಆದರೆ ಆ ಯೂಟ್ಯೂಬಲ್ಲಿ ಯಾವ ರೀತಿ ಗೈಡ್ಲೈನ್ಸ್ಗಳಿರುತ್ತೆ, ಮುಖ್ಯವಾಗಿ ಇಲ್ಲಿ ಏನು ಗೊತ್ತಾ, ಮಿಸ್ಕಮ್ಯುನಿಕೇಷನ್ ಮಾಡೋವಂಥವ್ರು, ಮಿಸ್ಗೈಡ್ ಮಾಡೋವಂಥವ್ರು ತುಂಬ ಜನ ಇರ್ತಾರೆ. ನಿಮ್ಗೆ ಗೊತ್ತಿಲ್ವಾ, ಅದ್ರ ಬಗ್ಗೆ ಹೇಳೋಕ್ಕೆ ಹೋಗ್ಬಿಡಿ. ಏನೋ ಒಂದು ಹೇಳೋಕ್ಕೆ ಹೋಗಿ ಮತ್ತೇನೋ ಹೇಳೋಕ್ಕೆ ಹೋಗಿ ಮತ್ತೇನೋ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಸಾಕಷ್ಟು ಜನ ತಪ್ಪುಗಳನ್ನು ಮಾಡ್ತಾರೆ. ಯಾವತ್ತೂ ಕೂಡ ಯಾವುದನ್ನ ಯಾವ ಜಾಗದಿಂದ ತೆಗೆದುಕೊಳ್ಬೇಕು ಆ ವಿಚಾರಗಳನ್ನ ಅಲ್ಲಿಂದನೇ ತೊಗೊಂಡಾಗಲೇ ಅದಕ್ಕೆ ಕರೆಕ್ಟಾಗಿರುತ್ತೆ. ಇವತ್ತು ನಮ್ಮ ಒಂದು ಚಾನಲ್ ಯಾವುದೇ ರೀತಿಯಾದಂಥ ಗೈಡ್ಲೈನ್ ಸ್ಟ್ರೈಕ್ಗಳಿಲ್ಲ ಅಥವಾ ಕಾಪಿರೈಟ್ ಸ್ಟ್ರೈಕ್ಗಳಿಲ್ಲ. ಚಾನಲ್ನ ಹೆಲ್ತ್ ಕಂಪ್ಲೀಟ್ ಆಗಿ 100% ಆಗಿದ್ದು ತುಂಬ ಚೆನ್ನಾಗಿ ಮುನ್ನುಗ್ತಾ ಇದೆ. ಸಾಕಷ್ಟು ಹೊಸ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಇದೀಗ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ ನಾವು ಹೆಚ್ಚಾಗಿ ದೇವಸ್ಥಾನಗಳಿಗೆ, ಮುಖ್ಯವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಮಧ್ಯೆ ಮಧ್ಯೆ ಕೆಲವೊಂದು ರಾಜಕೀಯ ಸುದ್ದಿಗಳಾಗಿರ್ಬೋದು ಅಥವಾ ಕೆಲವೊಂದು ಪ್ರೊಟೆಸ್ಟ್ಗಳು ನಡೆಯುವಂಥದ್ದಾಗಿರ್ಬೋದು, ಈ ರೀತಿ ಅಥವಾ ಕಾಂಟ್ರವರ್ಸಿಗಳಾಗಿರ್ಬೋದು, ಸಿನಿಮಾ ಸುದ್ದಿಗಳಾಗಿರ್ಬೋದು. ಜೊತೆಗೆ ಈಗ ಒಂದು 2 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ, ಕ್ರಿಕೆಟ್ ಟಾಕ್ ವಿತ್ ನದೀಮ್ ಅಕ್ರಮ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಇಲ್ಲೇ ಬೆಂಗಳೂರಲ್ಲೇ ಮಾಡಿದಂಥ ಕಾರ್ಯಕ್ರಮ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳು ಯಾರಿರ್ತಾರೆ ಅಂಥವ್ರನ್ನ ಗುರುತಿಸಿ ದೊಡ್ಡ ಮಟ್ಟದಲ್ಲಿ ಅದು ಯಶಸ್ಸು ಕಾಣುತ್ತೆ. ಕೆಲವೊಂದು ಎಪಿಸೋಡ್ಗಳಾದ್ಮೇಲೆ ಅದನ್ನು ಸ್ಟಾಪ್ ಮಾಡಿದ್ವಿ. ಈಗ ಮತ್ತೆ ಹೊಸ ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು. ಆ ಎಪಿಸೋಡ್ಗಳು ಕೂಡ ಹೀಗೆ ನಿರಂತರವಾಗಿ ಹೋಗ್ತಾ ಇರುತ್ತೆ. ಸೊ ನಾನಿಲ್ಲಿ ಮುಖ್ಯವಾಗಿ ಒಂದಷ್ಟು ಜನರ ಹೆಸರು ಎಲ್ಲರೂ ಹೇಳೋಂಥದ್ದು ಬೇಡ. ಆ 25,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಕಂಪ್ಲೀಟಾಗಿ ನಾವು ಡೀಟೇಲ್ ಕೊಡ್ತೀವಿ. ಈಗ ಒಂದು 2-3 ಜನದ ಹೆಸರು ಹೇಳಬೇಕು ಅಂದರೆ, ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ತಂದೆಯವರು. ಬೇಸಿಕ್ ಆಗಿ ನಾನು ಆಗಲೇ ಹೇಳಿದೆ. ಅದಾದ ನಂತರ ನಾನು ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂದರೂ ಕೂಡ ನನ್ನ ಜೊತೆಲಿ ಇದ್ದು ನಿನ್ನ ಜೊತೆ ಸಪೋರ್ಟಿವ್ ಆಗಿರ್ತೀನಿ ಅನ್ನುವಂಥ ನನ್ನ ಗೆಳೆಯ ಮಂಜುನಾಥ್ ನಾಯಕ್. ಯಾಕೆಂದರೆ ಯೂಟ್ಯೂಬ್ ಚಾನಲ್ ನಾನು ಶುರು ಮಾಡಿದಂಥ ಸಂದರ್ಭದಲ್ಲಿ ಆಗೆಲ್ಲ ಬೆರಳೆಣಿಕೆ 5, 10, 20 ಸಬ್ಸ್ಕ್ರೈಬು, 30 ಸಬ್ಸ್ಕ್ರೈಬು. ನಾನು ನನ್ನ ಗೆಳೆಯ ಏನು ಮಾಡ್ತಾ ಇದ್ದೋ, ಯಾವ್ದಾದ್ರು ಮದುವೆ ಕಾರ್ಯಕ್ರಮಗಳು ಹೋಗ್ತೀವಿ ಸ್ನೇಹಿತರದು, ದಾವಣಗೆರೆ ಆಗಿರ್ಬೋದು, ಬೇರೆ ಬೇರೆ ಹಳ್ಳಿಗಳಿಗಾಗಿರ್ಬೋದು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು, ಮಚ ಕೂಡ ಇಲ್ಲಿ ನನ್ನ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಐತೆ, ಟಕ್ 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 ಸಬ್ಸ್ಕ್ರೈಬು, ಒಂದಿನಕ್ಕೆ 20 ಸಬ್ಸ್ಕ್ರೈಬು. ಹೇಬಾ ಖುಷಿ ನಮಗೆ, ಏನು ಗುರು 4 ವಿಡಿಯೋ ಹಾಕಿದ್ವಿ, 20 ಸಬ್ಸ್ಕ್ರೈಬ್ ಜಾಸ್ತಿ ಆಗೋಯ್ತು. ಹಿಂಗೆ ಮಾಡಿ 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 ಆಲ್ಮೋಸ್ಟ್ ಆ ಒಂದು ಮದುವೆ ಕಾರ್ಯಕ್ರಮದಲ್ಲೇ ಒಂದು 150 ಸಬ್ಸ್ಕ್ರೈಬರ್ಗಳನ್ನ ಜಾಸ್ತಿ ಮಾಡಿಸ್ಕೊಟ್ಟಿದ್ದು. ಅದೆಲ್ಲ ಒಂದು ರೀತಿ ನೆನಪು. ಅದಾಗಿರ್ಬೋದು. ಈಗಲೂ ಅಷ್ಟೇ ಸ್ನೇಹಿತರೆಲ್ಲ ಸಿಕ್ಕಿದಾಗ ಸಪೋರ್ಟ್ ಮಾಡ್ತಾರೆ. ಇನ್ನು ಅದು ಬಿಟ್ಟರೆ ನಮ್ಮ ನದೀಮ್ ಅಕ್ರಮ್ ಅವರು, KR ಪುರಂ ಬೆಂಗಳೂರಿನವರು, ಅವರು ಕೂಡ ಯೂಟ್ಯೂಬ್ ಚಾನಲ್ ನಾನು ಶುರು ಮಾಡಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಾ ಇರುವಂಥದ್ದು. ಯಾಕೆಂದರೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಅವ್ರು ಕೆಲವೊಂದು
ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ನಡೆಸ್ತಾರೆ. ಆ ಒಂದು ಟೂರ್ನಮೆಂಟ್ಗಳಲ್ಲಿ ಸ್ಪಾನ್ಸರ್ಶಿಪ್ಪಲ್ಲಿ ಟಿ ಶರ್ಟ್ಗಳ ಮೇಲೆ ನಮ್ಮ ಮಿತ್ರ ಲೋಗೋ ಹಾಕಿಸ್ತಾರೆ. ಜೊತೆಯಲ್ಲಿ ಈ ಥರ ಕ್ರಿಕೆಟ್ ಪ್ರತಿಭೆಗಳು ಯಾರಿದ್ದಾರೆ ಅವ್ರುಗಳನ್ನ ಕರೆಸಿ ಸಂದರ್ಶನವನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ₹1 ದುಡ್ಡು ತಗೊಳ್ದೇನೆ, ಹೇಳ್ಬಾರ್ದು ಆ್ಯಕ್ಚುಲಿ ಅದೆಲ್ಲ, ಬಟ್ ಮನಸ್ಸಿನಿಂದ ಹೇಳ್ತೀನಿ, ಭಾಳ ಒಳ್ಳೆ ವ್ಯಕ್ತಿತ್ವ, ನನಗೆ ಭಾಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಜೊತೆಯಾಗಿರ್ಬೇಕಾಗಿರುವಂಥದ್ದು ಧರ್ಮಪತ್ನಿ. ಅದೇ ರೀತಿ ನನ್ನ ಹೆಂಡತಿ ಕೂಡ ಈ ಒಂದು ಚಾನಲ್ ಮಾಡೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ಸಲ ಹೊರಗಡೆ ಹೋದಾಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಕೆಲಸಗಳು ಪರ್ಸನಲ್ ಟೈಮಲ್ಲೂ ಕೂಡ ನಾನು ಎಡಿಟಿಂಗ್ಗಳನ್ನು ಮಾಡಬೇಕಾಗತ್ತೆ. ಆವಾಗಲೂ ಏನು ಬೇಸರ ಮಾಡ್ಕೊಳ್ಳಲ್ಲ, ಏನೋ ಮಾಡ್ತಾ ಇದ್ದೀರಾ ಮಾಡಿ, ಆಯಿತು ಪರವಾಗಿಲ್ಲ ಅಂತೇಳಿ ಅವಳು ಸಪೋರ್ಟ್ ಮಾಡ್ತಾಳೆ. ಅದರ ಜೊತೆಗೆ ನನ್ನ ತಮ್ಮ ಹೆಸರು ಹೇಳಲೇಬೇಕು, ಉದಯ್ ಅಂತ. ಆತ ಕೂಡ ಏನಾದರೂ ಕಾರ್ಯಕ್ರಮಗಳು ನಡೆದಾಗ ವಿಶೇಷವಾಗಿ ವೀಡಿಯೋಗಳನ್ನು ಮಾಡಿ ಕಳಿಸೋದಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ಗಳನ್ನು ಮಾಡಿಸುವಂಥದ್ದಾಗಿರ್ಬೋದು, ಹೀಗೆ ಕಂಪ್ಲೀಟಾಗಿ ನನ್ನ ಇಡೀ ಫ್ಯಾಮಿಲಿನೇ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಒಳ್ಳೊಳ್ಳೆ ಸ್ನೇಹಿತರು ಒಂದಷ್ಟು ಜನ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡೋದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಖ್ಯವಾಗಿ ನಾನು ಹೇಳಬೇಕಾಗಿರುವಂಥದ್ದು, ಯಾರೂ ಏನೂ ಸಾಧಿಸೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಅನ್ನುವಂಥವ್ರಿಗೆ ಒಂದು ಚಿಕ್ಕ ಕಿವಿ ಮಾತು, ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಗೆಲುವು ನಿಮ್ಮದಾಗತ್ತೆ. ಇವತ್ತು ಖುಷಿಯಿಂದ ಹೇಳ್ಕೊಳ್ತೀನಿ, ನನ್ನ ಮಿತ್ರರ ಮಿತ್ರ ವಾಹಿನಿಯಿಂದ ಖಂಡಿತವಾಗಿಯೂ ಈ ಒಂದು ಕಾರನ್ನು ತಗೊಂಡಿರುವಂಥದ್ದು ಬಹಳ ಖುಷಿಯ ವಿಚಾರ. ಸ್ನೇಹಿತರೆ, ಮತ್ತೊಂದು ವಿಚಾರನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅಂದರೆ ಬರೀ ಯೂಟ್ಯೂಬಿಂದ ಬರುವಂಥ ಹಣ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಾಗಿ ನೀವು ಅರ್ನಿಂಗ್ಸ್ಗಳನ್ನು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ನಾನೇ ಆಗಿರ್ಬೋದು, ಯೂಟ್ಯೂಬಿಂದ ನಾನು ಪಡ್ಕೊಳ್ತಾ ಇರುವಂಥದ್ದು ಕೇವಲ ಒಂದು 20-30% ಹಣ ಅಂತ ನಾವು ಒಂದು ಕಡೆ ಯೋಚನೆ ಮಾಡಿದ್ರು ಕೂಡ, ಅದು ಬಿಟ್ಟು ಹೊರಗಿನ ಸೋರ್ಸಲ್ಲಿ ಇದೇ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ಸಾಕಷ್ಟು ಹಣವನ್ನು ಗಳಿಸುವಂಥ ಅವಕಾಶ ಇದೆ. ಅದು ಯಾವ ರೀತಿಯಾಗಿ ಹಣ ಗಳಿಸ್ಬಹುದು, ಏನು ಮಾಡ್ಬೋದು, 25,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ, ನಮ್ಮ ಇಡೀ ಕಂಪ್ಲೀಟ್ ಜರ್ನಿಯನ್ನು ನಾನು ನನ್ನ ತಂದೆ ಜೊತೆನಲ್ಲಿ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಯಾವುದೇ ರೀತಿಯಾದಂಥ ನೀವು ಹಣ ಕಟ್ಟುವಂಥದ್ದಾಗಿರ್ಬೋದು ಅಥವಾ ಪೇ ಮಾಡಿ ಸಬ್ಸ್ಕ್ರೈಬರ್ಸ್ ಮಾಡಿ ಏನೂ ಬೇಕಾಗಿಲ್ಲ. ನಾವು ಮುಕ್ತ ಮನಸ್ಸಿನಿಂದ ನಮ್ಮ ಕಲ್ತಿರೋಂಥ ನಮಗೆ ಗೊತ್ತಿರೋಂಥ ಕೆಲವೊಂದು ವಿಚಾರಗಳೇನಿದೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ನಿಮಗೂ ಕೂಡ ಯಾವುದೇ ರೀತಿಯಾದಂಥ ಡೌಟ್ಸ್ಗಳಿತ್ತು ಯೂಟ್ಯೂಬ್ ಬಗ್ಗೆ ಅಂದರೆ ಖಂಡಿತ ನಮಗೆ ಕಾಲ್ ಮಾಡಿ, ಯಾವುದೇ ವಿಚಾರಗಳಿದ್ರು ಏನೇ ಡೌಟ್ಸ್ಗಳಿದ್ರು ನಮಗಿರುವಂಥ ನಾಲೆಡ್ಜಲ್ಲಿ ತಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಗೊತ್ತಿದ್ರೆ ಗೊತ್ತಿಲ್ಲ ಅಂತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಖಂಡಿತವಾಗಿಯೂ ನಿಮ್ಮನ್ನ ಮಿಸ್ಗೈಡ್ ಮಾಡಲ್ಲ, ಮಿಸ್ಲೀಡ್ ಮಾಡಲ್ಲ. ಎಲ್ಲರೂ ಜೊತೆಯಾಗಿ ಬೆಳೆಯೋಣ. ನನಗೆ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು, ಅಲ್ಲ ಮಗ ಇಷ್ಟು ವರ್ಷದಿಂದ ವಿಡಿಯೋ ಮಾಡ್ತಾ ಇದೆಯಾ, ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದೆಯಾ, ದುಡ್ಡೇ ಬಂದಿಲ್ವನ್ನ ನಿನಗೆ ಅಂತ. ನಾನು ಸುಮ್ಮನೆ ನಗ್ತಾ ಇದ್ದೆ ಮನಸ್ಸಲ್ಲೇ. ಯಾಕೆಂದರೆ ಎಷ್ಟೋ ಜನ ವಿಡಿಯೋಗಳನ್ನ ಮಾಡ್ತಾರೆ, ಮೈ ಫಸ್ಟ್ ಪೇಮೆಂಟ್ ಅಂತೇಳಿ ವಿಡಿಯೋ ಮಾಡ್ತಾರೆ. ನನಗೆ ಯೂಟ್ಯೂಬಿಂದ ಎಷ್ಟು ಹಣ ಬಂತು ಗೊತ್ತಾ ಅಂತ ಪೇಮೆಂಟ್ಗಳನ್ನ ತೋರಿಸಿ ಕೆಲವರು ವಿಡಿಯೋಗಳನ್ನು ಮಾಡ್ತಾರೆ. ನಾನು ನಮ್ಮ ಮಾನಿಟೈಸೇಷನ್ ಆದಮೇಲೆ $100 ಕಂಪ್ಲೀಟ್ ಆಗಿದ ತಕ್ಷಣ ಪೇಮೆಂಟ್ ತೊಗೋಬೋದಾಗಿತ್ತು. ನನಗೇನೋ ಒಂದು ಕಡೆ ಒಂದು ಕೂಡಿಕೆ ನೋಡೋಣ, ಹೋಗ್ತಾ ಇರಲಿ, ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಂಥೇಳಿ ಅದೇ ರೀತಿಯಾಗಿ ಬಿಟ್ಕೊಬಂದೆ. ಇವತ್ತು ನನಗೆ ಆ ಒಂದು ಒಟ್ಟಾರೆ ಹಣ ಭಾಳನೇ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಯೂಟ್ಯೂಬರ್ಸ್ ಸಂಖ್ಯೆ ಬಹಳನೇ ಕಡಿಮೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ 115 ಮಿಲಿಯನ್ ಯೂಟ್ಯೂಬ್ ಚಾನಲ್ಸ್ ಇದೆ ಅಂತೆ. ಆ ಒಂದು ಮಿಲಿಯನ್ ಯೂಟ್ಯೂಬ್ ಚಾನಲ್ಸಲ್ಲಿ ಸರ್ವೈವ್ ಆಗಿ ಇದರಿಂದ ಹಣ ಪಡ್ಕೊಂಡು ನಾನು ಯೂಟ್ಯೂಬಿನೇ ಜೀವನ ಮಾಡ್ತಾ ಇರೋವಂಥದ್ದು ಕೇವಲ 1% ಅಷ್ಟು ಜನ ಮಾತ್ರ ಅಂತ ಹೇಳ್ತಾರೆ. ಸಾಕಷ್ಟು ಜನ ಚಾನಲ್ ಕ್ರಿಯೇಟ್ ಮಾಡ್ತಾರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಹೇಗಂದ್ರೆ ಯಾವಾಗಲೂ ಒಂದ್ಸಲ ವಿಡಿಯೋಗಳನ್ನು ಮಾಡ್ತಾರೆ, ಹಾಕ್ತಾರೆ. ಹಂಗೆ ಮಾಡಿದ್ರೆ ಗೆಲುವು ಸಿಗೋದಿಲ್ಲ. ಯಾವಾಗ ನಾವು ನಮ್ಮ ಕ್ರಿಯೇಟಿವಿಟಿನಲ್ಲಿ ನಮ್ಮ ಓನ್ ಕಂಟೆಂಟ್ಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವೋ ಖಂಡಿತವಾಗಿಯೂ ಯೂಟ್ಯೂಬ್ ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ವಿಡಿಯೋಗಳನ್ನು ಬೂಸ್ಟ್ ಮಾಡುತ್ತೆ. ಎಲ್ಲರ ಜೊತೆಯಾಗಿ ಬೆಳೆಯೋಣ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಮಿತ್ರರ ಮಿತ್ರನ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 25,000 ಕಂಪ್ಲೀಟ್ ಆದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ವಿಶೇಷವಾದಂಥ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾವು ಬರ್ತೀವಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.